ಹೋಗ್ತಿದಂಗೆ ಎಣ್ಣೆ ಹೊಡಿಯಕ್ಕೆ. ಸೊ ಅದಕ್ಕೇನೆ ತುಂಬಾ ದಿವಸ ಆಗಿತ್ತು, ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು. ಸೊ ಇದೊಳಗೆ ಲೇಟ್ ಆಗೋಯ್ತು, ಸಾರಿ. ನಮ್ ಬಾಸ್ ಅಲ್ವಾ ಸರ್, ಅದಕ್ಕೇನೆ. ರಜತ್ ಅವರೇ ಏನಿಲ್ಲ ಸರ್, ಒಂದು ವಿಷಯನ 100 ತರ ಡಿವೈಡ್ ಮಾಡೋಳು, ಅದಕ್ಕೆ ನನ್ಗದು ಆಗಲ್ಲ. ಸೊ ಆ ವಿಷಯಕ್ಕೆ ನನ್ಗೊಳ್ಗೂ ಜಗಳ ಆಗ್ತಾ ಇತ್ತು ಹೊರತು ನನ್ ಬಾಸ್ ಒಂದ್ ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ. ಯಾಕಂದ್ರೆ ನಾನು ಅವಾಗ್ಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಅವಳನ್ನ ಕಳ್ಸ್ಬಿಟ್ಟೆ ನಾನು ಆಚೆ ಹೋಗೋದು ಅಂತ, ಅಷ್ಟೇ, ಇನ್ನೇನಿಲ್ಲ. ರಜತ್ ಅವರೇ ಆಲ್ಮೋಸ್ಟ್ ಎಲ್ಲರೂ ಕಣ್ಣೀರ್ ಹಾಕ್ತಾರೆ. ನಾನ್ ನೋಡ್ದಂಗೆ ಅದಷ್ಟು ದಿನ ಕೂಡ ಅಷ್ಟು ಬೇಗ ಕಣ್ಣೀರ್ ಹಾಕಿದ್ದೆ ಕಡಿಮೆ. ಓದೋರೆಲ್ಲರೂ ಅಳ್ತಾರೆ ಪ್ರತಿ ಕ್ಷಣ, ಕಣ್ಣಲ್ಲಿ ನೀರೇ ಬರ್ಲಿಲ್ಲ ಯಾಕೆ ಅಂತ ಹೇಳಿ. ಇಲ್ಲ, ಅಂತ ಸಿಚುವೇಶನ್ ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ನಿಮ್ ವೈಫ್ ಮಗು ಬಂದಾಗ್ಲೂ ಕೂಡ ನಾರ್ಮಲ್ ಆಗಿ ಇದ್ರಿ. ವೈಫ್ ಬಂದಾಗ ಯಾರು ಮೇಡಮ್ ಹತ್ತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗ್ಬೇಕು. ಎಲ್ಲೋ ಒಂದ್ ಕಡೆ ನೋಡಿರ್ತಾರ ಅಂತ. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ. ರಜತ್ ಅವರೇ ಹೊರಗಡೆ ಒಂದಷ್ಟು ಅಪಪ್ರಚಾರ ಆಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಏನೇನೋ ಒಂದಷ್ಟು ಫೋಟೋಗಳನ್ನ ಬಿಟ್ಟರು, ಒಂದಷ್ಟು ಕಂಪ್ಲೇಂಟ್ ಎಲ್ಲ ಆಯ್ತು. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ತಾ ಸರ್? ಅದ್ರ ಕ್ಲಾರಿಟಿ ಕೊಡಬಹುದಾ? ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾರೆ?